ನಮ್ಮೊಟ್ಟಿಗೆ ಗಿರಿಜಾ ಲೋಕೇಶ್ ಅವರು ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಅಮ್ಮ, ಮೊದಲಿಗೆ ನಿಮ್ಮ ಮಾತುಗಳು ಕೇಳಿ ಬರ್ತಾ ಇತ್ತು. ಒಂದ್ ರೀತಿ ದ್ವಾರಕೀಶ್ ಅವರು ಪರಿಪೂರ್ಣವಾದ ಬದುಕೋಗಿದ್ದಾರೆ. ಸೋಲು ಗೆಲುವು, ಮನುಷ್ಯ ಅಂತ ಸೋಲು ಗೆಲುವು ಎಲ್ಲ ಇರಬೇಕು ಅಂದ್ರೆ ಎಲ್ಲವನ್ನೂ ದಾಟಿ ಅವರು ಬದುಕಿ ಇವತ್ತು ಅಮರರಾಗಿ ಉಳಿದಿದ್ದಾರೆ ಅಂತ ನಿಮ್ಮ ಮಾತುಗಳು ಕೇಳಿ ಬರ್ತಾ ಇತ್ತು. ಆ ಒಂದು ನಿಮ್ಮ ಮೌನದಲ್ಲೇ ಸಾಕಷ್ಟು ವಿಚಾರಗಳ ವಿನಿಮಯ ಮಾಡ್ತಾ ಇದ್ರಿ. ಅದೇ ಅಂತ ಒಂದು ನಮ್ಮ ಚಿತ್ರರಂಗದ ಕೊನೆಯ ಕೊಂಡಿ ಅಂತ ಅನ್ಕೋತೀನಿ. ಅಷ್ಟು ವಯಸ್ಸಾದವರು ನಮ್ಮಲ್ಲಿ ಯಾರು ಇಲ್ಲ, ಅಷ್ಟು ಹಳಬರು. ಅದ್ರ ಬಗ್ಗೆ ಮಾಹಿತಿ ಏನಾದರೂ ಬೇಕಾಯಿತು ಅಂತಂದರೆ ಇದು ಯಾವಾಗ ಮಾಡಿದ್ರು, ಅದು ಯಾವಾಗ ಮಾಡಿದ್ರು, ಯಾರು ಆ್ಯಕ್ಟ್ ಮಾಡ್ತಾ ಇದ್ರು ಅಂತ ಎಲ್ಲ ಕೇಳಿದ್ರೆ ಪಟ್ ಅಂತ ಇದು ಗಿರಿಜಾ, ಇವಾಗ ಆಗಿದ್ದು ಗಿರಿಜಾ, ಆಗಾಗಿದ್ದು ಗಿರಿಜಾ ಅಂತ ಎಲ್ಲ ಒಂಥರ ತಮಾಷೆ ಮಾಡಿಕೊಂಡೇ ಮಾತಾಡೋರು. ಅವರು ಆ ಚಿತ್ರರಂಗದಲ್ಲಿ ಪಟ್ಟ ನೋವುಗಳನ್ನು ಹೇಳ್ಕೊತಾ ಇದ್ರು, ಮತ್ತು ನಲಿವುಗಳನ್ನು ಹೇಳ್ಕೊತಾ ಇದ್ರು. ಬೇರೆ ಭಾಷೆ ಚಿತ್ರಗಳನ್ನು ಅವರು ನಿರ್ಮಾಪಕರಾಗಿದ್ರು, ತಮಿಳು, ಹಿಂದಿ ಎಲ್ಲನೂ ಆ ಕಲಾವಿದರ ಬಗ್ಗೆ ಅವ್ರು ಹೇಗಿರ್ತಾರೆ, ಎಷ್ಟು ಸಿಸ್ಟಮ್ಯಾಟಿಕ್ ಆಗಿರ್ತಾರೆ. ನಾವು ಹೇಗಂದರೆ ಹಾಗೆ ನಮ್ಮ ಒಂದು ಸ್ಟಾರ್ ವ್ಯಾಲ್ಯೂ ಅಂತ ಏನಿರುತ್ತೆ ಅದನ್ನೆಲ್ಲ ನಮಗೆ ಗೊತ್ತೇ ಇಲ್ಲ. ಕನ್ನಡ ಚಿತ್ರರಂಗದವರಿಗೆ ಪಾಪ ಡೌನ್ ಟು ಅರ್ತ್ ಆಗಿರ್ತಾರೆ. ಬಟ್ ಅವರೆಲ್ಲ ಅಷ್ಟು ಮೇಂಟೈನ್ ಮಾಡಿ ಹಂಗಿರ್ಬೇಕು ಗಿರಿಜಾ, ನೀವೆಲ್ಲ ಹಿಂಗೆಲ್ಲ ಇದ್ರೆ ಆಗಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಅವಾಗಲೇ ನಿಮಗೆ ಸ್ಟಾರ್ ವ್ಯಾಲ್ಯೂ ಬೆಳೆಯೋದು, ಅದ್ರ ಬಗ್ಗೆ ಎಲ್ಲ ಹೇಳೋರು, ಅದ್ರ ಬಗ್ಗೆ ಎಲ್ಲ ತಿಳಿಸೋರು. ಸೊ ಆ ಚಿತ್ರರಂಗದ ಕಥೆಗಳನ್ನು ಕೇಳೋಕೆ ಒಂದು ಎಷ್ಟು ಅಂದರೆ ಅಷ್ಟು ಕುತೂಹಲ ಇರೋದು ನಮಗೆ. ಸೊ ಅದನ್ನೆಲ್ಲ ಹೇಳ್ತಾಯಿದ್ರು. ಸೊ ಏನಂದರೆ ಇವಾಗ ನೋಡಿ ಅವ್ರ ಫ್ಯಾಮಿಲಿ ಎಲ್ಲ ನೋಡಿದಾಗ, ಅವ್ರ ಮಕ್ಕಳನ್ನೆಲ್ಲ ನೋಡಿದಾಗ ಎಂಥ ಖುಷಿ ಆಗುತ್ತಲ್ವ. ಚೆನ್ನಾಗಿದ್ದಾರಪ್ಪ, ಮಕ್ಕಳೆಲ್ಲ ವಿದ್ಯಾವಂತರು, ಬುದ್ಧಿವಂತರು, ಎಲ್ಲ ಸಮಾಜದಲ್ಲಿ ಗೌರವವಾಗಿ ಬದುಕ್ತಾ ಇದ್ದಾರೆ. ಸೊ ಅದು ಎಲ್ಲ ತುಂಬ ಖುಷಿ ಕೊಡುತ್ತೆ ಆ ಫ್ಯಾಮಿಲಿ ನೋಡೋದು. ಒಂದು ಸೀಮಿತವಾಗಿದ್ದ ಚಿಕ್ಕ ಒಂದು ಮಾರುಕಟ್ಟೆನ, ಕನ್ನಡ ಮಾರುಕಟ್ಟೆ ದೊಡ್ಡ ಮಟ್ಟದಲ್ಲೇ ತಗೊಂಡೋದಂಥ ವ್ಯಕ್ತಿ ಅವರು. ಯಾಕಂದ್ರೆ ಅವ್ರು ಮಾಡ್ತಿದ್ದಂಥ ಯೋಚನೆ ಎಲ್ಲ ಕತೆ ಏನು ಕೇಳ್ತಿದ್ದಾರೆ ತಕ್ಕನಾಗೆ ಬಂಡವಾಳ ಹೂಡ್ತಾ ಇದ್ರು. ಹೌದು, ಅವರ ಚಿತ್ರಗಳು ಅಷ್ಟೇ ಎಷ್ಟು ಶ್ರೀಮಂತಿಕೆಯಿಂದ ಕೂಡಿತ್ತು, ಎಷ್ಟು ಶ್ರೀಮಂತಿಕೆ. ಈ ಚಿತ್ರಕ್ಕೆ ಇದು ಬೇಕು ಅಂದರೆ ಅದನ್ನು ತಂದು ಹಾಕೋರು ಅವರು. ಅದು ಸರಿ ಇಲ್ಲ, ಇವ್ರ ಪ್ರೊಡಕ್ಷನಲ್ಲಿ ಇದು ಸರಿ ಇಲ್ಲ, ಅದೆಲ್ಲ ಏನಿಲ್ಲ. ಒಂಥರ ರಿಚ್ನೆಸ್ ಇರೋದು ಅವ್ರ ಪ್ರೊಡಕ್ಷನಲ್ಲಿ, ಅದು ಖುಷಿ ಆಗೋದು, ಅದು ಖುಷಿ ಆಗ್ತಾಯಿತ್ತು. ಈಗ ಎಲ್ಲರೂ ಹೋಗಲೇಬೇಕಲ್ವಾ, ನಾವು ಕಳ್ಕೊಂಡ್ವಿ. ಅದರಲ್ಲಿ ಬೇಸರ ಏನೂ ಇಲ್ಲ. ಪಾಪ ಅವರು ಆರೋಗ್ಯವಂತರಾಗಿರುವಾಗಲೇ ಎಷ್ಟು ಸಲ ಹೃದಯಘಾತ ಆಗಿದೆ ಅವ್ರಿಗೆ, ಎಷ್ಟು ಸಲ ಮತ್ತೆ ಎದ್ದು ಬಂದರು ನೋಡಿ, ಮತ್ತೆ ಎದ್ದು ಬಂದು ಅವರು ಸಿನಿಮಾ ಮಾಡಿದ್ದಾರೆ ಅಂದರೆ ಎಂಥ ಗಟ್ಟಿತನ ಅವರಲ್ಲಿ ಅಲ್ವಾ. ಖುಷಿ ಆಗುತ್ತೆ. ಬದುಕಿದ್ರೆ ಹಾಗೆ ಬದುಕಬೇಕು. ಕೊನೆ ಕ್ಷಣದವರೆಗೂ ಬದುಕಿದ್ರು ಅವರು. ಕೊನೆ ಕ್ಷಣದವರೆಗೂ ನಾವಿರುವಾಗಲೇ ಅಯ್ಯೋ ಸಾಕಪ್ಪ ಜೀವನ ಅಂತೀವಿ. ಬಟ್ ಅವ್ರ ಕೊನೆ ಕ್ಷಣದವರೆಗೂ ಬದುಕಿ ಹೇಗೆ ಬದುಕಬೇಕು ಅಂತ ತೋರಿಸ್ಕೊಟ್ರು. ಮೊದಲ ಭೇಟಿ ಅಂತ ನೆನಪಿದೆಯಮ್ಮ ಸಿನಿಮಾಗಳೆಲ್ಲ? ಮೊದಲ ಭೇಟಿ ಅಂತಂದರೆ ಅವಾಗ ನಾವು ನಾನು ನಮ್ಮ ತಂದೆ ಮದ್ರಾಸ್ಗೆ ಹೋಗಿದ್ವಿ. ಆವಾಗ ಇವರನ್ನು ಭೇಟಿ ಮಾಡಿದ್ದು, ನಮ್ಮ ತಂದೆ ಕರ್ಕೊಂಡು ಹೋಗಿದ್ರು ಅವ್ರ ಮನೆಗೆ. ಅವಾಗ ಇನ್ನೂ ನಂದು 12 years 13 years ಅವಾಗ ಭೇಟಿ ಮಾಡಿದ್ದು. ಏನು ಮಾಡ್ತಾಳೆ ಮಗಳು ಅಂದರೆ ಡ್ಯಾನ್ಸ್ ಎಲ್ಲ ಕಲಿತಾ ಇದ್ದಾಳೆ, ಓದ್ತಾ ಇದ್ದಾಳೆ ಅಂತ ಹೇಳಿದರು. ಅಷ್ಟೇ ಹೊರತಾಗಿ ಇನ್ನೇನಾದ್ರ ಬಗ್ಗೆ ನನಗೇನು ಅಷ್ಟಿಲ್ಲ. ಅಂಬುಜಾ ಅವರಂತೂ ಅವರ ಆತಿಥ್ಯಕ್ಕಂತೂ ತುಂಬ ಒಂಥರ ಹೇಳಿ ಮಾಡಿಸಿದಂಥ ಹೆಂಗಸು, ಗೌರವಾನ್ವಿತ ಮಹಿಳೆ, ಒಳ್ಳೆ ಗೃಹಿಣಿ ಅವರು. ತುಂಬ ಪ್ರೀತಿಯಿಂದ ನೋಡ್ಕೊಳ್ಳೋರು, ಯಾರೇ ಹೋಗಲಿ ಪ್ರೀತಿಯಿಂದ ಮಾತಾಡ್ಸೋರು, ಪ್ರೀತಿಯಿಂದ ನೋಡ್ಕೊಳ್ಳೋರು ಅಂಬುಜಾ. ಸಿನಿಮಾದ ಆಚೆಗೆ ದಂಪತಿಗಳು ನಿಮ್ಮಿಬ್ಬರು ಕಂಡು ತುಂಬಾ ಪ್ರೀತಿ, ಯಾಕಂದ್ರೆ ಅವ್ರು ನಿಮ್ಮ ಸಿನಿಮಾಗಳ ಸಾಕಷ್ಟು ನೋಡಿ ಮುಕ್ತ ಕಂಡಿಂದ ಹೊಗಳಿದ್ದಾರೆ ಅವರು. ಹೌದು. ಮತ್ತೆ ಲೋಕೇಶ್ ಅವರು ಮತ್ತೆ ಅವರು ಅದೃಷ್ಟವಂತ ಅನ್ನೋ ಸಿನಿಮಾದಲ್ಲಿ ಲೋಕೇಶ್ ಅವ್ರನ್ನ ಹಾಕೊಂಡು ಮಾಡಿದಾಗ ಲೋಕೇಶ್ ಅವ್ರಿಗೆ ಆ ಸಿನಿಮಾಯಿಂದ ತುಂಬ ಹೆಸರು ಬಂದಾಗ ಅವ್ರು ಲೋಕಿ ಅಂತಾನೆ ಕರಿತಾ ಇದ್ರು. ನೆಕ್ಸ್ಟ್ ಸಿನಿಮಾದಲ್ಲಿ ನೀನು ಹಾಕೊಳ್ಳಲ್ಲ ಕಣ ಅವನು, ಯಾಕಂದ್ರೆ ನೀನು ನಮ್ಗೆಲ್ಲರಿಗೂ ಇಂಥ ಚೆನ್ನಾಗಿ ಪಾತ್ರ ಮಾಡ್ತೀಯ, ನಮ್ಮನ್ನು ಯಾರು ನೋಡ್ತಾರೆ, ಹಾಕೊಳ್ಳಲ್ಲ ಕಣ ಅಂತ ಇದೇ ಮಾತು ಹೇಳು ಅಲ್ವಾ. ಆ ಥರ ಒಂದು ವ್ಯಕ್ತಿತ್ವ, ಏನಿದ್ರು ನೇರ ನುಡಿ, ದಿಟ್ಟ ನೇರ. ಯಾವತ್ತು ಭೇಟಿ ಆಗಿದ್ರು ಅಂತ ಜ್ಞಾಪಕನೇ ಇಲ್ಲ. ತುಂಬ ಹಿಂದೆ ಭೇಟಿಯಾಗಿತ್ತು ನೋಡಿ. ಇದಿಷ್ಟು ಗಿರಿಜಾ ಲೋಕೇಶ್ ಅವರ ಮಾತು. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ಲೋಕೇಶ್, ಬೆಂಗಳೂರು ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.